ಆನ್ಲೈನ್ ಮುಖಾಂತರ ಮೇಲ್ ಐಡಿಗಳನ್ನು ಹ್ಯಾಕ್ ಮಾಡಿ ಹಣವನ್ನು ಹಂತ ಹಂತವಾಗಿ ಆರೋಪಿಗಳ ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಬೆಂಗಳೂರು ನಗರದ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಾಲವನ್ನು ಬಯಲಿಗೆಳೆಯುವ ಮೂಲಕ ಹೈದರಾಬಾದ್ ಮೂಲದ ಖ್ಯಾತ ಔಷಧ ಕಂಪನಿಯಾದ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ಗೆ ಸಂಬಂಧಿಸಿದ ಇಮೇಲ್ ಸ್ಪೂಫಿಂಗ್ ಮೂಲಕ ನಡೆದ ಭಾರೀ ಹಣಕಾಸು ವಂಚನೆ ಪ್ರಕರಣವನ್ನು ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ವಂಚನೆಯನ್ನ ವಿದೇಶದಿಂದ ನಡೆಸಿದ್ದು ಅಪರಿಚಿತ ಸೈಬರ್ ಅಪರಾಧಿಗಳು ಇಮೇಲ್ ಐಡಿಯನ್ನ ಸ್ಪೂಫ್ ಮಾಡಿದ್ದು, ಇದನ್ನ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಜೊತೆ ವ್ಯಾಪಾರ ವ್ಯವಹಾರಗಳಿಗೆ ಬಳಸಲಾಗುತ್ತಿತ್ತು. ಗ್ರೂಪ್ ಫಾರ್ಮಾ ಕಂಪನಿಯ ಪ್ರತಿನಿಧಿಗಳು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಅಪರಿಚಿತ ವ್ಯಕ್ತಿಗಳು ಸ್ಪೂಫ್ ಮಾಡಲಾದ ಇಮೇಲ್ ಐಡಿಯನ್ನ ಬಳಸಿ 2,14,00,000 ರೂಪಾಯಿಯನ್ನ ಗುಜರಾತ್ ಮೂಲದ ಅಹಮದಾಬಾದ್ ಮೂಲ್ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದ್ದಾರೆ ಎಂದು ತಿಳಿಸಿದರು. ದೂರು ಸ್ವೀಕರಿಸಿದ ತಕ್ಷಣ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತ್ವರಿತವಾಗಿ ಕ್ರಮ ಕೈಗೊಂಡು ಬ್ಯಾಂಕ್ ಆಫ್ ಬರೋಡಾಗೆ ನೋಟಿಸ್ ಅನ್ನು ಜಾರಿ ಮಾಡಿ ಮೂಲ್ ಖಾತೆಯನ್ನ ಫ್ರೀಸ್ ಮಾಡಲಾಗಿರುತ್ತದೆ. ಮುಂದಿನ ತನಿಖೆಯಿಂದ ಈ ಸ್ಪೂಫ್ ಮಾಡಲಾದ ಇಮೇಲ್ ಐಡಿಯು ವಿದೇಶದಿಂದ ಕಾರ್ಯನಿರ್ವಹಿಸುತ್ತಿರುವುದು ತನಿಖೆಯಿಂದ ಪತ್ತೆಯಾಗಿದೆ. ಮಾನ್ಯ ನ್ಯಾಯಾಲಯವು ಹಣವನ್ನು ಬಿಡುಗಡೆ ಮಾಡಲು ಆದೇಶವನ್ನು ನೀಡಿದ್ದು, ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ನವರಿಗೆ ಸಂಪೂರ್ಣ ಮೊತ್ತವನ್ನು ಮರುಪಾವತಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಆರೋಪಿಗಳ ಪತ್ತೆ ಕಾರ್ಯವನ್ನು ಸಿಸಿಬಿ ಪೊಲೀಸರು ಮುಂದುವರೆಸಿದ್ದು, ತನಿಖೆಯು ಪ್ರಗತಿಯಲ್ಲಿದೆ. ಸಿಸಿಬಿ ಸೈಬರ್ ಕ್ರೈಂ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 2.16 crores ಇಮೇಲ್ ಐಡಿ ಸ್ಪೂಫಿಂಗ್ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಡಿಸೆಂಬರ್ ತಿಂಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಇಲ್ಲಿ ಕಂಪ್ಲೇನೆಂಟ್ ಅವರು ವಿದಿನ್ 1 hour ನಮ್ಮ 15 to 20 minutes ಅಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದೀವಿ, ಗೋಲ್ಡನ್ ಅವರ್ದು ಇಂಪಾರ್ಟೆನ್ಸ್. ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಅವ್ರಿಗೆ ಅನುಕೂಲ ಆಯಿತು. ತಕ್ಷಣ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಇದೆ ಮತ್ತೆ ಏನೇನು ಆಕ್ಷನ್ ತಗೊಳ್ಬೇಕು. ಸೊ ಅಕೌಂಟ್ಸ್ ಫ್ರೀಸ್ ಆಯಿತು. ಮತ್ತೆ ಅಕೌಂಟ್ಸ್ ಎಲ್ಲ ಡಿಟೇಲ್ ಟ್ರೇಸ್ ಆಗುವಾಗ ಈ ಪರ್ಟಿಕ್ಯುಲರ್ ಮೇಲ್ ಐಡಿ ನೈಜೀರಿಯಾದಿಂದ ಒರಿಜಿನೇಟ್ ಆಗಿತ್ತು. ಒಂದು ಪ್ರತಿಷ್ಠಿತ ಮೆಡಿಕಲ್ ಕಂಪನಿ ಹೆಸರಲ್ಲಿ ಅವರು ಐಡಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸಿದ್ರು. ಯಾವಾಗ ಈ ಇದು ಒಂದು ದೊಡ್ಡ ಮೆಡಿಕಲ್ ಕಂಪನಿ ಇದೆ, ಆ ಕಂಪನಿ ಗೊತ್ತಾಯ್ತು ಇದು ಫ್ರಾಡ್ ಆಗಿದೆ ಅಂದ್ರೆ ತಕ್ಷಣ ಪೊಲೀಸ್ಗೆ ಇಂಟಿಮೇಷನ್ ಮಾಡಿದ್ರು. ಅದು ಇಂಟಿಮೇಷನ್ ಮಾಡಿದ ತಕ್ಷಣ ನಮ್ಮವರು ಕೆಲಸ ಮಾಡಿ ಅಕೌಂಟ್ ಫ್ರೀಸ್ ಮಾಡಿ ಡಿಟೇಲ್ ಅಕೌಂಟ್ಸ್ ಎಲ್ಲಿ ಯಾವ ಬ್ಯಾಂಕ್ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ ಅದೆಲ್ಲ ಟ್ರೇಸ್ ಮಾಡಿ ಫ್ರೀಸ್ ಮಾಡಿಬಿಟ್ಟು ಕೊನೆಗೆ 2.16 crores ಎಂಟೈರ್ ಅಮೌಂಟ್ ಯಾರು ಕಂಪ್ಲೇಂಟ್ ಇದ್ರು ಅವ್ರಿಗೆ ವಾಪಸ್ ಹೋಗಿದೆ. ಸೊ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಅಲ್ಲಿ ಪೊಲೀಸ್ ನಮ್ಮ ಟೀಮ್ಗೆ ತಕ್ಷಣ ಮಾಹಿತಿ ಯಾರು ಕೊಟ್ಟರೆ ಖಂಡಿತ ನಾವು ಪ್ರಯತ್ನ ಮಾಡಿ ಆ ಅಮೌಂಟ್ ಫ್ರೀಸ್ ಮಾಡಿಕೊಂಡು ವಾಪಸ್ ಕೊಡ್ಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಫ್ರೀಸ್ ತಕ್ಷಣನೇ ಆಗಿತ್ತು, ಆದರೆ ಕೆಲವು ಕೋರ್ಟ್ ಫಾರ್ಮಾಲಿಟೀಸ್ ಇರ್ತದೆ. ಆ ಕೋರ್ಟ್ ಫಾರ್ಮಾಲಿಟೀಸ್ ಆದಮೇಲೆ ಮೊನ್ನೆ ಅಮೌಂಟ್ ರಿಲೀಸ್ ಆಗಿ ಟೋಟಲ್ ಅಮೌಂಟ್ ನಮ್ಮ ಕಂಪ್ಲೇಂಟ್ ಯಾರಿದೆ ಆ ಕಂಪ್ಲೇಂಟ್ ಅಕೌಂಟ್ಗೆ ವಾಪಸ್ ಹೋಗಿದೆ. ಯಾರು ಫೇಕ್ ಅಕೌಂಟ್ ಒಂದು ಫೇಕ್ ಇಮೇಲ್ ಐಡಿ ಅಲ್ಲಿಂದ ಒರಿಜಿನೇಟ್ ಆಗಿದೆ, ನ್ಯಾಚುರಲಿ ಅವ್ರ ಬಗ್ಗೆ ನಾವು ಇನ್ನೂ ಡಿಟೇಲ್ ಮಾಡುವ, ಯಾಕಂದ್ರೆ ಫಾರಿನ್ ಕಂಟ್ರಿಯಿಂದ ಒರಿಜಿನೇಟ್ ಆಗಿದೆ. ಮತ್ತೆ ಅಮೌಂಟ್ ಯಾರ ಅಕೌಂಟ್ಗೆ ಹೋಗಿದೆ ಅದು ಒಬ್ಬ ಓಲ್ಡ್ ಲೇಡಿ, ಅದರ ಬಗ್ಗೆ ಕೂಡ ನಾವು ಯಾಕೆ ಇದೇ ಅಕೌಂಟ್ಗೆ ಹೋಗಿದೆ ಅಂತ ನಾವು ಪರಿಶೀಲನೆ ಮಾಡಬೇಕು. ತುಂಬಾ ಓಲ್ಡ್ ಲೇಡಿ ಇದಾರೆ, ಆದ್ರೆ ಅವರು ಕೂಡ ಅವ್ರಿಗೆ ಅರೆಸ್ಟ್ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಅಕೌಂಟ್ಗೆ ಹೋಗಿದ್ದು. ಈ ಪ್ರಕರಣವನ್ನ ಜಂಟಿ ಪೊಲೀಸ್ ಆಯುಕ್ತರು ಅಜಯ್ ಹಿಲೋರಿ ಹಾಗೂ ಡಿಸಿಪಿ ರಾಜಾ ಇಮಾಮ್ ಖಾಸಿಂ ಅವರುಗಳ ನಿರ್ದೇಶನದಂತೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯು ಎಸಿಪಿ ರವಿ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ವಂಚಕರ ಯೋಜನೆಯನ್ನ ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣವನ್ನ ಸಿಸಿಬಿಯ ಸೈಬರ್ ಕ್ರೈಂ ಪೊಲೀಸರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಅವರ ಕಾರ್ಯಕ್ಷಮತೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೇಮಂತ್ ಕುಮಾರ್ ಸಿಂಗ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು.